ಹಾಯ್ ಫ್ರೆಂಡ್ಸ್, ಸಾಯಿ ಕಿಚನ್ಗೆ ಸ್ವಾಗತ. ಐ ಹೋಪ್ ಯು ಎವರಿ ಒನ್ ಈಸ್ ಗುಡ್. ಇವತ್ತೊಂದು ಸ್ಮಾಲ್ ಸ್ವೀಟ್ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟ್ ಒಂದು ಶ್ಲೋಕದ ನಂತರ ಸ್ವೀಟ್ ಮಾಡೋದನ್ನು ತಿಳ್ಕೊಳ್ಳೋಣ. ಧ್ಯಾಯೇ ನಿತ್ಯಂ ಮಹೇಶಂ ರಜತಗಿರಿನಿಭಂ ಚಾರು ಚಂದ್ರಾವತಂಸಂ ರತ್ನಕಲ್ಪೋಜ್ವಲಾಂಗಂ ಪರಶುಮುಖವರಾಭೀತಿ ಅಸ್ತಂ ಪ್ರಸನ್ನಂ ಪದ್ಮಾಸೀನಂ ಸಮಂತಾಸ್ತುತಮರ್ಗಣೈರ್ವ್ಯಾಘ್ರಕೃತ್ತಿಂ ವಸಾನಂ ವಿಶ್ವಾದ್ಯಂ ವಿಶ್ವವಂದ್ಯಂ ನಿಖಿಲಭಯಹರಂ ಪಂಚವಕ್ತ್ರಂ ತ್ರಿನೇತ್ರಂ. ಇವತ್ತು ಸೋಮವಾರ ಆಗಿದ್ದರಿಂದ ಶಿವನಿಗೆ ನೈವೇದ್ಯ ಮಾಡೋಣ ಅಂತೇಳಿ ಒಂದು ಸ್ವೀಟನ್ನು ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಅವಲಕ್ಕಿಯನ್ನು ಒಂದು 5ರಿಂದ 10 ನಿಮಿಷ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಇದು ಸಕ್ಕರೆಯನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ದಾಳಿಂಬೆ ಮತ್ತು ಬಾಳೆಹಣ್ಣು, ಕೊಬ್ಬರಿ ತುರಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಪೌಡರ್, ದ್ರಾಕ್ಷಿ ಮತ್ತು ಕಾಯಿ ತುರಿ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಶುಗರನ್ನು ಆ್ಯಡ್ ಮಾಡ್ಕೊಳ್ಳಿ. ಶುಗರ್ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಸ್ವೀಟಿಗೆ ತಕ್ಕಂಗೆ ಶುಗರನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ದಾಳಿಂಬೆಯನ್ನು ಹಾಕ್ತಿದ್ದೀನಿ. ನೆಕ್ಸ್ಟು ಬಾಳೆಹಣ್ಣು, ನೋಡಿ ಫ್ರೆಂಡ್ಸ್, ಈ ಡ್ರೈ ಫ್ರೂಟ್ಸು ಏನಿದೆಯೋ ಪ್ರತಿಯೊಂದನ್ನು ಹಾಕೊಳ್ಳೋಣ. ಮತ್ತು ಕಾಯಿ ತುರಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಹಾಗೆ ನೆನೆಲ್ಬಿಡಿ. ನಂತರ ಒಂದು 5 ನಿಮಿಷದ ನಂತರ ಅದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಡ್ರೈ ಫ್ರೂಟ್ಸು ಮತ್ತು ದಾಳಿಂಬೆ, ಬಾಳೆಹಣ್ಣು ಪ್ರತಿಯೊಂದು ಇನ್ಕ್ಲೂಡ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಸ್ವೀಟ್ ಅವಲಕ್ಕಿ ಅಂತ ಹೇಳ್ತೀವಿ. ನಿಮಗೆ ಶುಗರ್ ಬೇಕು ಅಂತನೋದಾದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಶುಗರ್ ಕಡಿಮೆ ಅಥವಾ ಬೆಲ್ಲದಿಂದನೂ ಸಹ ಮಾಡಬಹುದು. ನಾನಿಲ್ಲಿ ಶುಗರನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಸಕ್ಕರೆನ ಯೂಸ್ ಮಾಡೋದ್ರಿಂದ ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ. ಬೆಲ್ಲವನ್ನು ಯೂಸ್ ಮಾಡೋದ್ರಿಂದ ಅದು ಬೇರೆ ರೀತಿಯ ಟೇಸ್ಟ್ ಕೊಡುತ್ತೆ. ಈ ಥರ ಫುಲ್ಲು ಮಿಕ್ಸ್ ಮಾಡಿ. ನಿಮಗೆ ಡ್ರೈ ಫ್ರೂಟ್ಸ್ ನಿಮಗೆ ಹೆಚ್ಚಾಗಿ ಬೇಕು ಅಂತ ಅನ್ನೋದಾದರೆ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಸ್ವೀಟ್ ತಿನ್ನಲಿಕ್ಕೆ. ಬೆಲ್ಲ ತಿನ್ನೋರು ಬೆಲ್ಲವನ್ನು ಯೂಸ್ ಮಾಡಿ, ಸಕ್ಕರೆನೇ ಯೂಸ್ ಮಾಡ್ತೀನಿ ಅಂದರೆ ಸಕ್ಕರೆನೇ ಯೂಸ್ ಮಾಡಿ, ತೊಂದರೆ ಇಲ್ಲ. ಬಟ್ ಸಕ್ಕರೆದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದು ಸಾರಿ ನೀವು ಸಹ ಟ್ರೈ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಸಾಯಿ ಕಿಚನ್. ಅಂದರೆ ಒಂದು 5 ನಿಮಿಷಗಳ ಕಾಲ ಹೇಗೆ ಬಿಟ್ಬಿಡಿ ಫ್ರೆಂಡ್ಸ್.